ಮತ್ತೆ ಪಾತಾಳಕ್ಕೆ ಠಾವ ನಿಲ್ಲುವುದು. ಮೇಘ ಜಲವೆಲ್ಲ ಮುತ್ತಾದೊಡೆ ಸಪ್ತ ಸಾಗರಕ್ಕೆ ಉದಕ ನಿಲ್ಲುವುದು. ಲೋಕದ ಜನರೆಲ್ಲ ಬೆಟ್ಟನೆ ಶಿವಭಕ್ತರಾದೊಡೆ ಭವದ ಬೆಳ್ಳಿಗೆ ಬೀಜ ನಿಲ್ಲುವುದು. ಸಾವಿರಕ್ಕೊಬ್ಬ ಸತ್ಯ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ. ಸಂಬದೈ ನಮ ಪಾರ್ವತಿ ಶಿವ ಹರ ಹರ. ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ. ಶ್ರೀಮದ್ ವೇದ ವೇದಾಂಗ ಇತಿಹಾಸ ಸರ್ವಶಾಸ್ತ್ರ ಸುಪರಿಚಿತ ವಿಮಲ ವೀರಶೈವ ಮಹಾಮತ ಸ್ಥಾಪನಾಚಾರ್ಯವರೇ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯ ಪದಕಮಲಕ್ಕೆ ಅನಂತ ಭಕ್ತಿಯ ಪ್ರಣಾಮಗಳು ಸಲ್ಲಿಸಿ, ಆರಾಧ್ಯ ದೈವನಾಗಿರುವಂತಹ ಶಿವಯೋಗಿ ಶಿವಚರೇಶ್ವರನನ್ನು ಧ್ಯಾನಿಸಿ, ಬಸವಾದಿ ಶಿವಶರಣರನ್ನು ಸ್ಮರಣೆ ಮಾಡಿ, ಪರಮ ಪಾವನವಾಗಿರುವಂತಹ ಗುಡ್ಡದ ತುಟ್ಟು ತುದಿಯ ಮೇಲೆ ವಾಸ ಮಾಡಿ, ಬಾಗಿ ಬಂದ ಭಕ್ತರಿಗೆ ಕರೆದು ಆಶೀರ್ವಾದವನ್ನು ಮಾಡುತ್ತಿರುವಂತಹ ಆದಿಶಕ್ತಿಯಾಗಿರುವಂತಹ ಮಹಾಮಾತೆ ಕಾಳಿಕಾ ದೇವಿಯನ್ನು ಸ್ಮರಿಸಿ, ಇವತ್ತಿನ ಆಧ್ಯಾತ್ಮಿಕ ಚಿಂತನ ಧರ್ಮಸಭೆಯ ದಿವ್ಯ ವೇದಿಕೆಯನ್ನು ಅಲಂಕರಿಸಿ ನಮ್ಮ ನಿಮಗೆಲ್ಲರೂ ಕೂಡ ದರ್ಶನ ಆಶೀರ್ವಾದವನ್ನು ತರಣಿಸುತ್ತಿರುವಂತಹ ಪರಮ ಪೂಜ್ಯರು ಶ್ರೀ ಗುರು ಶತಸ್ಥಲ ಬ್ರಹ್ಮ ಸದ್ಧರ್ಮರತ್ನಾಕರ ಜಯಗುರುಶಾಂತಲಿಂಗಾರಾಧ್ಯ ಶಿವಾಚಾರ್ಯ ಅಪ್ಪಾಜಿಯವರ ಪವಿತ್ರ ಪಾದಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳು ಸಲ್ಲಿಸಿ, ಈ ದಿವ್ಯ ವೇದಿಕೆ ಮೇಲೆ ಆಸೀನರಾಗಿ ಈ ಭಾಗದೊಳಗೆ ಮಹಾತ್ಮನನ್ನು ನೋಡಬೇಕು, ಯೋಗಿಯನ್ನು ನೋಡಬೇಕು, ಶಿವಯೋಗಿಯನ್ನು ಕಾಣಬೇಕು, ಸಾಧುನನ್ನು ನೋಡಬೇಕಾಗಿತ್ತು ಅಂತ ಕೇಳಿದ್ರೆ ಆ ಸಾಧು ಸತ್ಪುರುಷ ಎಂಥವಾದನ ಅಂತ ಕೇಳಿದ್ರೆ ಆ ಸಂಗೊಳ್ಳಿಗೆ ಗುಡ್ಡದೊಳಗೆ ವಾಸ ಮಾಡಿಕೊಂಡಿರುವಂತಹ ಪರಮ ಪೂಜ್ಯ ದೇವಿದಾಸ ಅಪ್ಪ ಅವರ ತಂದ್ರೆ ಅವರು ಒಬ್ಬ ಸಾಧುಗಳಿಗೆ ಮಹಾನ್ ಯೋಗಿಗಳು. ಅಂತಹ ಪೂಜ್ಯರ ಅವರಿಗಾದ್ರೂ ಕೂಡ ಅನಂತ ಶರಣನ ಸಮರ್ಪಣೆಯನ್ನು ಮಾಡಿ ಇವತ್ತಿನ ಕಾರ್ಯಕ್ರಮದೊಳಗೆ ಆಗಮಿಸಿರುವಂತ ಸಮಸ್ತ ಸಕಲ ಭಕ್ತಾದಿಗಳೇ, ಗುರುವರೇ, ಹಿರಿಯರೇ, ಮೇಲಾಗಿ ಬಹಳ ವಿದ್ವಾಂಸರು, ಕಲಾವಿದರು, ಗಾಯಕರು, ಗವಾಯಿಗಳು, ಭಜನಾ ಸಂಘದವರು, ಅವರಿವರಲ್ಲದೆ ಇಲ್ಲಿ ಬಂದಂಥವ್ರು ಹ್ಯಾಂಗದಾರೆ ಅಂತ ಕೇಳಿದ್ರೆ ವೇದಿಕೆ ಮೇಲೆ ಕೂತಿರುವಂಥ ಯೋಗಿಗಳಾಗಿದ್ರೆ ಕೆಳಗ ಬಂದು ಕುಂತಂಥವ್ರು ಎಲ್ಲರೂ ಕೂಡ ಇಲ್ಲಿ ಜ್ಞಾನಿಗಳನ್ನ ಅದ. ಯಾರು ಕೂಡ ಇಲ್ಲಿ ಬಂದಂಥವ್ರು ಎಲ್ಲರೂ ಕೂಡ ಜ್ಞಾನಿಗಳದ. ಜ್ಞಾನಿ ರೂಪದೊಳಗ ಆಗಮಿಸಿರುವಂಥ ತಮ್ಮೆಲ್ಲ ಭಕ್ತರಿಗೆ, ನಿಮ್ಮ ಮನೋಮಂದಿರದಲ್ಲಿ ವಾಸ ಮಾಡಿಕೊಂಡಿರುವಂತಹ ಪರಮಾತ್ಮನಿಗೆ ಅನಂತ ಶರಣಾರ್ಥಿಗಳು. ಈಗಾಗಲೇ ಮಧು ಮಾರಾಯವರು ಶ್ರೀ ಗುರುವಿನ ಅಪ್ಪಣೆ ಮೇರೆಗೆ ಮನುಷ್ಯನ ಬದುಕಿನ ಸಾರ್ಥಕತೆ ಎದರಿಂದ ಪಾವನಗೊಳ್ಳುತ್ತದೆ ಎಂಬುದು ವಿಚಾರವನ್ನ ಬಹಳ ಸುಂದರವಾಗಿ ತಿಳ್ಕೊಂಡು ಬರ್ತಾ ಇದ್ದಾರೆ. ಕಾಮ, ಕ್ರೋಧ, ಲೋಭ ಈ ಮೂವರ ವಿಷಯ ಬಗ್ಗೆ ಕುರಿತು ಸಣ್ಣದಾಗಿನೇ ಹೇಳಿ ಆದ್ರೆ ಬಹಳ ವಿಸ್ತಾರಪೂರ್ವಕವಾಗಿ ಸ್ವಲ್ಪ ಉದಾಹರಣೆ ಕೊಟ್ಕೊಂಡು ಹೇಳ್ಕೊಂತ ಬಂದ. ಅದಕ್ಕೆ ಮನುಷ್ಯನ ಸದ್ಗತಿಗೆ ಕಾರಣ ಆಗಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ ಎಲ್ಲರಿಗಿಂತ ಮೊದಲು ಬೇಕಾಗಿದ್ದು ಗುರುವಿನ ಕೃಪಾ. ಗುರುವಿನ ಕೃಪಾ ಆಗಲಾರದೆ ಯಾವ ಕಾರ್ಯವು ಕೂಡ ನಿರ್ವಿಘ್ನವಾಗಿ ಸಾಗುವುದಿಲ್ಲ. ಯಾವ ಮನುಷ್ಯನು ಕೂಡ ಸದ್ಗತಿ ಮತ್ತು ಮೋಕ್ಷ ಅನ್ನೋದು ಸಿಗುವುದಿಲ್ಲ. ನಾವೇನೆಲ್ಲ ಈ ಭವದೊಳಗೆ ಬಂದು ಏನೆಲ್ಲ ಗಳಿಸಬಹುದು, ಏನೆಲ್ಲ ಸಂಪಾದನೆ ಮಾಡಬಹುದು, ಆದರೆ ನಮ್ಮಲ್ಲಿ ಇದು ಇಲ್ಲ ಅನ್ನುವಂಗ ಕೊರತೆ ಯಾವುದು ಕೂಡ ಯಾವ ಮನುಷ್ಯರೊಳಗೂ ಕೂಡ ಯಾವ ಮನೆಯೊಳಗೂ ಕೂಡ ಏನೇನು ಇಲ್ಲ ಅನ್ನೋರು ಕೂಡ ಒಂದಿಲ್ಲ ಒಂದು ಕೊರತೆಯನ್ನು ನಮಗೆ ಭಗವಂತ ಕೊಟ್ಟಿರ್ತಾನೆ. ಏನಿಲ್ಲ ಒಂದು ಕೊರತೆ ಇಟ್ಟಾನ ಅಂತ ತಿಳ್ಕೊಂಡು ನಾವು ಎಲ್ಲರೂ ಕೂಡ ನಮ್ಮ ಮನೆಯನ್ನು ಬಿಟ್ಟು ಇವತ್ತು ಗುಡ್ಡಕ್ಕೆ ಓಡಿ ಬಂದೀವಿ. ಯಾಕೆ ಬಂದೀವಿ ಅಂತ ಕೇಳಿದ್ರೆ ಏನಾದ್ರೂ ನಮಗೊಂದು ಕಡಿಮೆ ಅಂತ ಹೇಳಿ ಬಂದೀವಿ. ಅದಕ್ಕೆ ಮನುಷ್ಯ ಜನ್ಮವನ್ನ ಶ್ರೇಷ್ಠತೆಗೆ ಹೋಗಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ ಅದಕ್ಕೆ ಏನು ಕಾರಣ ಅಂತ ಕೇಳಿದ್ರೆ ಅದು ಗುರುವಿನೇ ಕಾರಣ. ಗುರುವಿನ ಕೃಪಾ ಇಲ್ಲದೆ ಯಾವ ಕಾರ್ಯ ಕೂಡ ಯಶಸ್ವಿ ಆಗುವುದಿಲ್ಲ. ಅದಕ್ಕಾಗಿ ಮನುಷ್ಯ ಜೀವನದೊಳಗೆ ಯಶಸ್ವಿ ಕಾರಣ ಆಗಬೇಕಾದ್ರೆ ಗುರುವಿನ ಕೃಪಾ ಆಶೀರ್ವಾದ ಬೇಕು. ಅದಕ್ಕಾಗಿ ನಾವು ಎಲ್ಲರೂ ಕೂಡ ಇವತ್ತು ಗುಡ್ಡವನ್ನು ಹತ್ಕೊಂಡು ಬಂದೀವಿ. ಅದಕ್ಕೆ ಇಲ್ಲಿ ಏನಾದ್ರೂ ಕಡಿಮೆ ಅನ್ನುವಂತ ಕೇಳಿದ್ರೆ ಇಲ್ಲಿ ಏನೂ ಕೂಡ ಕಡಿಮೆ ಇಲ್ಲ. ಇಲ್ಲಿ ಅನ್ನದಾಸೋಹ ಕಡಿಮೆ ಇಲ್ಲ, ಬಂದವರಿಗೆ ಕುಡಿಯಾಕ ತಣ್ಣೀರು ಕಡಿಮೆ ಇಲ್ಲ,
ಸಿಪ್ಪಿ ತಿಂದು ಹೊಟ್ಟಿ ಬಹಳ ಇದಾಗಿತ್ತಂತಂದ್ರೆ ಅದಕ್ಕೆ ಶಾಂತ ಮಾಡಿಸೋಕೆ ಅಂಬಲಿನೂ ಕಡಿಮೆ ಇಲ್ಲ. ಇಷ್ಟೆಲ್ಲ ಆದ ಬಳಿಕ ಆಯ್ತೇನೋ ಅಂತ ಕೇಳಿದ್ರೆ ಆಧ್ಯಾತ್ಮಿಕ ಜ್ಞಾನದ ಮಾತನ್ನು ಕೂಡ ಕಡಿಮೆ ಇಲ್ಲ. ಸಂಗೀತದ ಸವಿರುಚಿ ಉಳಿಬೇಕಾದ್ರೆ ಹಾಡುಗಳು ಕಡಿಮೆ ಇಲ್ಲ. ದೇವರ ದರ್ಶನ ಕಡಿಮೆ ಇಲ್ಲ. ಯಾರ್ಯಾರು ಗುರುತಿರಲಾರ್ದವ್ರು ಬಂಧು ಬಾಂಧವರು ಏಕೈಕ ಕಾಲ ಒಂದೊಂದು ಸಮಯದೊಳಗೆ ಕಲಿಯಿಲ್ಲ, ಆದ್ರೆ ಎಲ್ಲರಿಗೂ ಕಲಿಯುವಂತ ಸಂದರ್ಭ ಕೂಡಿ ಬರ್ತದೆ, ಅದನ್ನು ಕೂಡ ಕಡಿಮೆ ಇಲ್ಲ. ಇದು ಯಾಕೆ ಇಲ್ಲಿ ಸಾಧ್ಯ ಆಗ್ತದೆ ಅಂತ ಕೇಳಿದ್ರೆ ಅದಕ್ಕೆ ಸಾಧ್ಯ ಆಗಕ್ಕೆ ಕಾರಣ ಒಂದೇ ಇಲ್ಲ. ಯಾರು ಕಾಮ, ಕ್ರೋಧ, ಲೋಭ, ಮದ, ಮಸ್ತರಗಳನ್ನ ಅಳೆದುಕೊಂಡು ಯಾರು ಶೂನ್ಯವನ್ನು ಸಂಪಾದನೆ ಮಾಡ್ಕೊಂತಾರ ಅವರಲ್ಲಿ ಇವೆಲ್ಲ ಕೂಡ ಪ್ರಾಪ್ತಿ ಆಗ್ತದೆ ಅಂತ ತಿಳ್ಕೊಂಡು ದೇವಿದಾಸ ಪರ್ವದಲ್ಲಿ ಬಂದಾಗಿದೆಲ್ಲ ಸಿಗ್ತಾರೆ. ಒಬ್ಬ ಯಾವನೋ ರಾಜ